ಆರಂಭಿಕ ಲೆಕ್ಕಾಚಾರ ಬೇರೆ ಸರ್. ಫಸ್ಟ್ 3 ಕ್ಷೇತ್ರದಲ್ಲಿ 2 ಕ್ಷೇತ್ರ ಬಿಜೆಪಿ ಬರ್ತದೆ, ಒಂದು ಕಾಂಗ್ರೆಸ್ ಬರ್ತದೆ. ಏನು ಮೆಚ್ಚುಗೆ? ಅದೇ ಇಲ್ಲ, ನಾವು ಓನ್ಲಿ ಸೊಂಡ್ರು ಮಾತ್ರ ಗೆಲ್ತಂತಿತ್ತು. ಅದ್ರಾಗಂತಿ ನಾವು ಸಿಗ್ಗಾಂತಿ ಯಾವ ಕಾಲಕ್ಕೆ ಗೆಲ್ಲಲ್ಲ ಎಲ್ಲರ ಭಾವನೆ. ಯಾಕಂದ್ರೆ ಅಲ್ಲಿ ಒಬ್ರು ಮುಸ್ಲಿಂ ಕ್ಯಾಂಡಿಡೇಟ್ ಇರೋದ್ರಿಂದ ಭಾವನೆ ಆಗಿ ಆಗ್ತಾ ಇತ್ತು. ಹಿಂದೂ ಮುಸ್ಲಿಂ ಆಗುತ್ತೆ, ಮುಸ್ಲಿಂ ಗೆಲ್ಲೋಲ್ಲ ಅನ್ನೋ ಭಾವನೆ ನಮಗೆ ಎಷ್ಟೋ ಜನ ಕೇಳಿದ್ರು. ಮುಸ್ಲಿಂ ಬಿಟ್ಟು ಬೇರೆ ಕೊಡಬೇಕಾಗಿತ್ತು. ಆದ್ರೆ ನಾವು ನ್ಯಾಯ ಕೊಡ್ಬೇಕಾದ್ರೆ ಮುಸ್ಲಿಂ ಕೊಡ್ಲೇಬೇಕಾಗಿತ್ತು, ಕೊಟ್ಟಿದ್ದೀವಿ, ಗೆಲ್ಸಿದ್ದೀವಿ. ಕನ್ನಡದಿಂದ ಮತ ಒಂದಾಯಿತು, ಲೀಡರ್ಶಿಪ್ ಬಂತು. ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಕೆಲವು ಸರಿ ಆಗ್ತದೆ, ಕೆಲವು ಸರಿ ಆಗೋಲ್ಲ. ಎರಡು ಒಂದ್ಸಲ ಲಾಭನೂ ಆಗ್ತದೆ, ನಷ್ಟನೂ ಆಗ್ತದೆ. ಈ ಸಲ ಲಾಭ ಆಗಿದೆ. ಸೊ ಹೀಗಾಗಿ ಸಿಗ್ಗಾಂವದಲ್ಲಿ ಗೆದ್ದದ್ದು ನಮ್ಗೆ ವಿಶೇಷ. ಸರ್, ಈಗ ಅಹಿಂದ ವರ್ಗದ ಮತಗಳನ್ನ ಕಾಂಗ್ರೆಸ್ನ ತೆಗೆದುಕೊಂಡು ಬರ್ಲಿಕ್ಕೆ ಏನೆಲ್ಲ ತಾವು ತಂತ್ರಗಾರಿಕೆ ಮಾಡಿದ್ರಿ? ಯಾಕಂತಂದ್ರೆ ದಿಢೀರಂತೆ ಕೇವಲ 15 ದಿವಸ ಅಂತರದಾಗ ಹೋದ್ರಿ, ದಿಢೀರ್ ಅಂತೇಳಿ ಇಡೀ ಫಲಿತಾಂಶವನ್ನ ಉಲ್ಟಾ ಮಾಡಿದ್ರಿ. ಏನ್ ಅಂತ ಮ್ಯಾಜಿಕ್ ಮಾಡಿದ್ರಿ ಅಂತ ನೋಡಿ, ಚುನಾವಣೆ ಅದು ಆಯುರ್ವೇದಿಕ ಔಷಧಿ ಇದ್ದಂಗೆ, ಎಲ್ಲಾನು ಹೇಳಲಿಕ್ಕೆ ಆಗಲ್ಲ. ನಾವ್ ಹೆಂಗ್ ಗೆದ್ದೀವಿ ಏನ್ ಗೆದ್ದೀವಿ ಪೂರ್ತಿ ಹೇಳಿದ್ರೆ ಮತ್ ನಮ್ಮ ನೆಕ್ಸ್ಟ್ ಅವ್ರೆ ಅದನ್ನ ಮಾಡ್ತಾರೆ. ಈ ಸಿಗ್ಗಾಂವ್ ಚುನಾವಣೆ ಅಂದ್ರೆ ಆಯುರ್ವೇದಕ್ಕೆ ಹಳೆ ಅಂಗಡಿ ಇರಲ್ಲ, ಆ ಡಬ್ಬಾಗದಾಗ ಒಂದು ಕೈ ಹಾಕ್ತಾನ, ಜಡಿ ತೆಗಿತಾನೆ, ತೆಗೆದು ಕುಟ್ಟಿ ಕೊಡ್ತಾನೆ. ಹಂಗಿದು ಸಿಗ್ಗಾಂವ್ ಚುನಾವಣೆ ಆಯುರ್ವೇದಿಕ ಔಷಧ ಕುಟ್ಟಿವಿ. ಏನೇನ್ ಜೋಡಿಸಿವ ಅಂತ ಹೇಳಲಿಕ್ಕೆ ಆಗೋಲ್ಲ. ಸ್ಟ್ರಾಟಜಿ ಅಂದ್ರೆ ಮೊದಲು ಅಹಿಂದವರ್ಗ ಒಂದಾಗಿತ್ತು. ಇಲ್ಲಿವರೆಗೆ ಅಹಿಂದವರ್ಗ 70% ಬೊಮ್ಮಾಯಿಯವ್ರ ಪರವಾಗಿ ಕೆಲಸ ಮಾಡ್ತಿತ್ತು. ಈ ಸಾರಿ ಸಿಂಪಲ್ ಆಗಿ 70% ನಮ್ಮ ಪರವಾಗಿ ಕೆಲಸ ಮಾಡಿದೆ. ಇನ್ನು ಕೆಲವರು ಸ್ಟ್ರಾಟಜಿ ಮಾಡಿದೀವಿ, ಅದೆಲ್ಲ ಆಯುರ್ವೇದಿಕ ಔಷಧದಾಗ ಹೇಳಲಿಕ್ಕೆ ಆಗೋಲ್ಲ. ಅದು ಹೆಂಗ್ ಮಾಡುದು ಏನ್ ಮಾಡುದು ಅಂತ ಸೀಕ್ರೆಟ್ ಅದು. ಸೀಕ್ರೆಟ್ ಮಸಾಲ. ಎಸ್, ಡೆಫಿನೆಟ್ಲಿ. ನಮ್ಮ ಮಂಡ್ಯ ಚಿಕ್ಕೋಡಿ ಕೂಡ ಗೆಲ್ಲಿಸ್ತೀವಿ, ಲೀಡರ್ಶಿಪ್ ಬಂತು. ಇದನ್ನು ಕೂಡ ಇಡೀ ರಾಜ್ಯ ನೋಡ್ತಾ ಇತ್ತು. ಇವರಿಗೆ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ, ಗೆಲ್ಲಿಸ್ತಾರ. ಅದು ಮಾಜಿ ಮುಖ್ಯಮಂತ್ರಿ, ಪ್ರಬಲ ಜಾತಿ ವಿರೋಧ ಎಲೆಕ್ಷನ್ ಮಾಡ್ತಿದ್ದಾರೆ. ಬಹಳಷ್ಟು ಚಾಲೆಂಜ್ ನಮಗೂ ಇತ್ತು. ನಾವು ಕೂಡ ಗೆಲ್ತೀವಿ ಅಂತ 100% ವಿಶ್ವಾಸ ಇತ್ತು. ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡಿ ಗೆಲ್ಸಿದ್ದಾರೆ. ಸೊ ಅದೆಲ್ಲ ಶ್ರೇಯಸ್ ಕೂಡ ಸ್ಥಳೀಯ ಕಾರ್ಯಕರ್ತರಿಗೆ ಹೋಗ್ಬೇಕು. ಇಲ್ಲ, ಅದೇ ಚುನಾವಣೆ ಅಂದ್ರೆ ನಮಗ್ ಹೆಂಗ್ ಮಾಡ್ತೀವಿ ಬೇರೆಯವ್ರದ್ದು ಹಾಗೆ ಮಾಡ್ಬೇಕು. ನಮ್ಮ ಕಾನ್ಸೆಪ್ಟ್ ಅದು. ಈಗ ನಮ್ ಬರೀ ಸುಮ್ನೆ ನಾಮಕೆ ವಾಸ್ತಿ ಬರೋದು, ಭಾಷಣ ಮಾಡೋದು, ವಾಟ್ಸಪ್ದಾಗ ಫೋಟೋ ತೆಗೆದು ಹೋಗೋದಲ್ಲ. ನಮ್ ಚುನಾವಣೆ ಎಷ್ಟು ಸೀರಿಯಸ್ ಮಾಡ್ತೀವಿ ಅವಾಗ ಮಾಡಿದ್ರೆ ಪಕ್ಷ ಬೆಳಿತೈತೆ, ಮತ್ತೆ ಇನ್ನೊಬ್ರು ಗೆಲ್ಸ್ಲಿಕ್ಕೆ ಆಯ್ತು. ಇಲ್ಲಂದ್ರೆ 4 ಸಾರಿ ನಾವು ಮುಸ್ಲಿಂ ಸೀಟನ್ನ ಕಳ್ಕೊಂಡಿದೀವಿ ಅಲ್ಲಿ. ನಾವು ಸುಮ್ನೆ ನಾಮಕೆ ವಾಸ್ತಿ ಮಾಡಿದ್ರೆ ಸೋಲ್ತಿತ್ತು ಅದು. ಆದ್ರೆ ನಾವು ನಮ್ ಚುನಾವಣೆ ಯಾವ ರೀತಿ ಮಾಡ್ತೀವಿ ಅದೇ ಮಾದರಿಯಲ್ಲಿ ಮಾಡೋದ್ರಿಂದ ಅದಕ್ಕೆ ಗೆಲುವು ಸಾಧ್ಯ ಆಯ್ತು.